warm and cheerful welcome to all our teachers, friends, and respected principal. We are the hosts for today's class assembly. I am Shivang from 6B. And I am Gandhi from 8th standard. Let us begin this beautiful day with a wonderful drama performance by the students of grade 4B. Let us welcome them with a huge round of applause. पुष्पा 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 राज ची 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 ಬೇಡೇ ಬೇಡ ನಮಗಂತೂ ಸಿನಿಮಾ ಅಂದ್ರೆ ಆಗದೇ ಇಲ್ಲ ನಮಗೂ ಆಗದಿಲ್ಲ ಆದ್ರೆ ಕಣ್ಮುಚ್ಕೊಂಡು ನೋಡ್ತೀವಿ ಅಷ್ಟೇ ಸರಿ ನಾಟಕ ಮಾಡೋದು ಏನೋ ಮಾಡ್ತಾನೆ ದಿವಸ ಕ್ಲಾಸ್ ಅಸೆಂಬ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದೆ ಮಾಡೋದ ಹಾಗಾದ್ರೆ ನಾಟಕ ಮಾಡೋದು ಯಾರಿಗೂ ಗೊತ್ತಿಲ್ಲದೆ ನಾಟಕ ಮಾಡೋದ ಯಾರಿಗೂ ಗೊತ್ತಿಲ್ಲದೆ ನಾಟಕನ ಗೊತ್ತಿರೋ ನಾಟಕ ಯಾವುದು ಇಲ್ಲ ಗೊತ್ತಿರೋದೇ ಮಾಡೋಣ. ಹಾಗಾದ್ರೆ ನಾಟಕ ಮಾಡೋದು ತುಂಬಾ ಸ್ಟ್ರಾಂಗ್ ಆಗಿರೋ ನಾಟಕ ಮಾಡೋಣ ಮೆಸೇಜ್ ಕೊಡೋ ನಾಟಕ ಮಾಡೋಣ. ಈ ತರ ಮಾತಾಡ್ಕೊಂಡು ಸಮಯ ಕಳಿಬೇಡಿ. ನಮ್ಗೆ ಕೊಟ್ಟಿರೋದೇ ಕಡಿಮೆ ಸಮಯ, ನಾವು ಅದ್ರಲ್ಲೇ ಮಾಡ್ಬೇಕು. ಬನ್ನಿ ಹೋಗೋಣ. ಹೋಗೋಣ ನಾಟಕ ಶುರು ಮಾಡೋಣ. ಎಲ್ಲರೂ ರೆಡಿನಾ? ಹೌದು. 1 2 3 ಪ್ರತಿ ವರ್ಷದಂತೆ ಈ ವರ್ಷ ಸಹ ಈ ಕಾಡಿನಲ್ಲಿ ಬಲಿ ಕೊಡಬೇಕು. ಆದರೆ ಆ ಬಲಿ ಯಾರು ತರುವುದು? ಇದನ್ನು ನಮ್ಮ ಹಿಡಿಂಬಾದೇವಿ ಹೇಳಬೇಕು. ಎಲ್ಲರೂ ಏನಂತೀರಾ? ದೇವಿ, ನೀನು ಹೋದ ವರ್ಷ ಬಲಿ ಕೊಟ್ಟಿಲ್ಲ ಅಂದು ಮಳೆ ಬೆಳೆ ಏನೂ ಚೆನ್ನಾಗಿಲ್ಲ. ಅದು ನಿಮಗೆ ನೆನಪಿದೆ ತಾನೇ? அது மட்டும் இல்ல, போன வருஷம் நீ சரியா பலி கொடுக்கலன்ட்டு நம்ம பசங்களுக்கு சாப்பாடு கிடைக்கல. ரோகம் வந்துச்சு. எனக்கெல்லாம் ಕಾರಣ ನೀರಾ ನಾವುಗಳ ಕಾರಣಕ್ಕೂ ರೋಗ ರುಚಿಗಳು ತಾಂಡವ ಮಾಡ್ತಿದೆ. ಅದು ನೀನು ಹೋದಲ ವರ್ಷ ಬಲಿ ಕೊಡಲಿಲ್ಲ ಅಂತ. ಅದು ನಿಮಗೆ ನೆನಪಿದೆ ತಾನೇ? ನಮ್ಮ ರಾಕ್ಷಸರ ಗುಂಪು ಚೆನ್ನಾಗಿರಬೇಕಂದ್ರೆ ನಾವು ಕಾಲಕ್ಕೆ ಬಲಿನ ಕೊಡಬೇಕು. ಇದು ನಾವು ಆ ದೇವಿಗೆ ಕೊಡುವ ಕಾಣಿಕೆ. ಅಷ್ಟೇ ಅಲ್ಲ, ನಮ್ಮ ರಾಕ್ಷಸರ ಗುಂಪು ಇನ್ನೂ ಶಕ್ತಿಶಾಲಿ ಆಗಬೇಕಂದ್ರೆ ನಾವು ಕಾಲಕ್ಕೂ ಬಲಿ ಕೊಡಬೇಕು. ಆಗಲಿ ಆಗಲಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನನ್ನ ಮಗ ಘಟೋತ್ಕಚ ಈ ಬಲಿಯನ್ನು ತರುತ್ತಾನೆ. ಎಲವೋ ಮಗ ಘಟೋತ್ಕಚ, ಎಲ್ಲಿದ್ದೀಯಾ? ಎಲವೋ ಮಗ ಘಟೋತ್ಕಚ, ಎಲ್ಲಿದ್ದೀಯಾ? ಓ, ಇದು ನನ್ನ ತಾಯಿಯ ಕೂಗೆ ಇರಬೇಕು. ನಾನು ಈಗಲೇ ಹೊರಡಬೇಕು. ಹೇಳಿ ತಾಯಿ, ನಿನ್ನ ಮಗನಾದ ಘಟೋತ್ಕಚ ನಮಸ್ಕರಿಸುತ್ತಿದ್ದಾನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಲಿ ಕೊಡಬೇಕಾಗಿದೆ. ಆ ಬಲಿ ನೀನೇ ತರಬೇಕು. ಹೋದ ವರ್ಷ ನಮ್ಮ ಕಾಡಲ್ಲಿ ಬಲಿ ಕೊಡಲಿಲ್ಲ ಎಂದು ನಮ್ಮ ಕಾಡಲ್ಲಿ ಏನೇನು ಅನಾಹುತವಾಗಿದೆ ಎಂದು ನಿನಗೆ ನೆನಪಿದೆಯೇ? ಆದರೆ ಈ ವರ್ಷವೂ ಯಾವುದೇ ಕಾರಣಕ್ಕೂ ಸಮಯ ಮೀರಬಾರದು. ಆದರೆ ನೆನಪಿರಲಿ, ಆ ಬಲಿ ಬ್ರಾಹ್ಮಣನೇ ಆಗಿರಬೇಕು. ಆಗಲಿ ತಾಯಿ, ನಾನು ಯಾವುದೇ ಕಾರಣಕ್ಕೂ ಸಮಯವನ್ನು ಮೀರುವುದಿಲ್ಲ. ನೀನು ಹೇಳಿದ ರೀತಿಯ ಬ್ರಾಹ್ಮಣನನ್ನು ಹುಡುಕಿ ತರುತ್ತೇನೆ. ನಾನು ಈಗ ಹೋಗಿ ಬರುತ್ತೇನೆ.
ರಾಕ್ಷಸನ ಬಲಿ ಕೊಡ್ತಾರಂತೆ. ಈಗ ನಾನು ಗಾಡಿಗೆ ಬಂದಿದ್ದೀನಿ. ಈಗ ಏನ್ ಮಾಡ್ಬೇಕು? ಏನು ಮಾಡೋಕ್ಕಾಗಲ್ಲ. ನಡೀರಿ ಹೋಗೋಣ. ಅಮ್ಮ, ನಾನು ನೆಡಕ್ಕಾಗಲ್ಲ. ನೀವು ಹೋಗಿ, ನಾನು ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು ಮಗು, ನಡಿ ಹೋಗೋಣ. ಇವರೆಲ್ಲರೂ ಹೇಳ್ತಾ ಇದ್ರೆ ಇಲ್ಲಿದ್ರೆ ತುಂಬಾ ಅಪಾಯ ಅಂತ. ಅಪಾಯನ? ಹೌದು ಮಗ. ಇಲ್ಪ ನಿನ್ ತಮ್ಮಂಗೆ ನಡಿಯಕ್ಕಾಗ್ತಲ್ವಂತೆ. ಸ್ವಲ್ಪ ತೆತ್ಕೋ. ನಿಂತ್ಕೊಳ್ರು. ನನ್ನ ಅಮ್ಮ ಹೇಳಿದ್ರು ಈ ರಾಕ್ಷಸೆಲ್ಲ ನಮ್ಮ ರಕ್ತ ಕುಡಿತಾರೆ. ಚೀತು, ರಕ್ತ ಕುಡಿತಾರ? ನಾನಂತೂ ನನ್ನ ರಕ್ತ ಕೊಡಲ್ಲ. ನನ್ಗೆ ಬದುಕ್ಬೇಕು. ಎಲ್ಲರೂ ಮಾತನಾಡೋದು ನಿಲ್ಲಿಸಿ ಆ ರಾಕ್ಷಸರು ಬಂದು ನಮ್ ಕಾಲ್ ಕೈಯೆಲ್ಲ ಮುರಿದಾಕಕ್ಕಿಂತ ಮುಂಚೆ ಹೋಗೋಣ. ಹೋಗೋಣ. ತಿನ್ನಕ್ ಚೆನ್ನಾಗಿದ್ಯಾ? ಹೋಗು. ಬೇಡ ಅವ್ನ ಪಕ್ಕದಲ್ಲಿ ನಾನು ಕರ್ಕೊಂಡು ಹೋಗೋಣ. ಬೇಡ ಅವ್ನ ಪಕ್ಕದಲ್ಲಿ ಗುಂಡಾಗಿದ, ಅವನ್ನ ಕರ್ಕೊಂಡು ಹೋಗೋಣ. ಅಯ್ಯ, ದಯವಿಟ್ಟು ಆ ಥರ ಎಲ್ಲ ಹೇಳ್ಬೇಡಿ. ಮಕ್ಕಳು ಕೇಳಿಸ್ಕೊಂಡ್ರೆ ಹೆದರ್ತಾರೆ. ನಮ್ಮನ್ನ ಬಿಟ್ಬಿಡಿ. ನಮ್ಮ ಹತ್ರ ಇರೋ ಕಾಸು ಬಟ್ಟೆ ಎಲ್ಲ ಕೊಟ್ಬಿಡ್ತೀವಿ. ಇದನ್ನ ನಿರ್ಧಾರ ಮಾಡೋದು ಅಯ್ಯೋ ರಜ ನನ್ನ ಸ್ನೇಹಿತರು ನನಗೆ ಬೇಕಾದಂತ ಬಲಿಯನ್ನು ಹುಡುಕಿಟ್ಟಿದ್ದಾರೆ. ನಾನು ಮೊದಲೇ ಬಂದಿದ್ದರೆ ನಿಮ್ಮನ್ನೆಲ್ಲರನ್ನು ತಿಂದಿ ಮುಗಿಸಿ ಒಬ್ಬನನ್ನು ಬಲಿಗೆ ಕರೆದುಕೊಂಡು ಹೋಗುವೆ. ಆದರೆ ಈಗ ಸಮಯವಾಗಿದೆ. ನಿಮ್ಮಲ್ಲೇ ನಿರ್ಧಾರ ಮಾಡಿಕೊಳ್ಳಿ. ಯಾರು ಒಬ್ಬರನ್ನು ಕಳುಹಿಸಿಕೊಡಿ. ಭಯ ಪಡ್ಕೋಬೇಡಿ, ನಾನು ಹೋಗ್ತೀನಿ. ತಂದೆಯಾದಂತ ನೀನು ಮಕ್ಕಳನ್ನು ನೋಡ್ಕೋಬೇಕಾಗುತ್ತದೆ. ಬೇಡ, ನಾನು ಹೋಗುತ್ತೇನೆ. ತಂದೆಯಾದ ನಾನು ಹೋಗುತ್ತೇನೆ. ತಾಯಿಯಾದ ನೀನು ಮಕ್ಕಳನ್ನು ನೋಡಿಕೊಂಡು ಬೇಕಾಗಿದೆ. ಬೇಡ, ನಾನು ಹೋಗುತ್ತೇನೆ. ನಾನು ದೊಡ್ಡವನು, ನಾನು ಹೋಗುತ್ತೇನೆ. ಅಣ್ಣ ಬೇಡ, ನಾನು ಹೋಗುತ್ತೇನೆ. ಬೇಡ, ನೀವು ಯಾರೂ ಬೇಡ. ನಾನು ಈ ಮನೆಯ ಮಧ್ಯಮ, ನಾನೇ ಹೋಗುತ್ತೇನೆ. ಹಾ, ಮಧ್ಯಮ, ನೀನು ಬಾ ಇಲ್ಲಿ. ನೀನು ಬಲಿಗೆ ಬರಬೇಕು. ಪ್ರಭು ಘಟೋತ್ಕಚ, ನಾನು ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಬರುತ್ತೇನೆ. ನೀನು ಮುಂದೆ ದಾರಿಯಲ್ಲಿ ಹೋಗುತ್ತೇನೆ. ಆಗಲಿ. ಇಲ್ಲ ನಾನು ಹೇಳಿದ್ದೇನೆ. ನೀನಲ್ಲ ಹೇಳಿದ್ದು. ನಾವೇನು ಮಾಡೋಕ್ಕಾಗಲ್ಲ. ತಂದೆಯಾದಂಥ ನೀನು ಮನೆಗೆ ಜವಾಬ್ದಾರಿಯನ್ನು ತರಬೇಕು. ತಾಯಿಯಾದ ನೀನು ಮಕ್ಕಳಿಗೆ ಮಮತೆಯನ್ನು ತರಬೇಕು. ತಮ್ಮಂದಿರು ಚಿಕ್ಕವರು. ನಾನೇ ಹೋಗ್ತೇನೆ. ಅಯ್ಯೋ, ನನ್ನ ಮಗ ಹೋಗ್ಬಿಟ್ಟ. ಸಮಯ ಮೀರುತ್ತಿದೆ. ಆತ ಇನ್ನೂ ಬರಲಿಲ್ಲ. ಹೌದು, ಸಮಯ ಮೀರುತ್ತಿದೆ. ಎಲವೋ ಮಧ್ಯಮ, ಎಲ್ಲಿದ್ದೀಯ? ಎಲವೋ ಮಧ್ಯಮ, ಎಲ್ಲಿದ್ದೀಯ? ನಾನು ಭೀಮ, ಪಾಂಡವರಲ್ಲಿ ಮಧ್ಯಮ. ಜನರನ್ನ ಕಾಪಾಡುವುದು ನನ್ನ ಕರ್ತವ್ಯ. ನಾನು ಈಗಲೇ ಹೋಗು ನೋಡುತ್ತೇನೆ. ಯಾರು ನೀವು? ಯಾಕೆ ಹೇಳುತ್ತಿದ್ದೇರೆ? ಅಯ್ಯ, ಆ ರಾಕ್ಷಸ ನಮ್ಮ ಮಗನನ್ನು ಎಳೆದುಕೊಂಡು ಹೋಗಿದ್ದಾನೆ. ದಯಮಾಡಿ ನೀವೇ ಅವನನ್ನು ಕರೆದುಕೊಂಡು ಬರಬೇಕು. ಯಾರವನು?
ಆತ ಘಟೋತ್ಕಚ ಬಹಳ ದೊಡ್ಡ ರಾಕ್ಷಸ. ನನ್ನ ಮಗನನ್ನು ಬಲಿಗೆ ಕರೆದುಕೊಂಡು ಹೋಗಿದ್ದಾನೆ. ಆಯ್ತು, ನಾನು ಅವನನ್ನ ಕರೆದುಕೊಂಡು ಬರುತ್ತೇನೆ. ನಾವು ನಿಮ್ಮನ್ನ ನಂಬುವುದಾ? ನಾನು ಪ್ರಮಾಣ ಮಾಡುತ್ತೇನೆ. ನಿಮ್ಮ ಮಗನನ್ನು ನಾನು ಕರೆದುಕೊಂಡು ಬರುತ್ತೇನೆ. ಧನ್ಯವಾದಗಳು. ಪ್ರಭು ಘಟೋತ್ಕಚ ಬರುವ ದಾರಿಯಲ್ಲಿ ತಡವಾಯಿತು. ನಾನು ಬರಲು ಸಿದ್ಧನಾಗಿದ್ದೇನೆ. ತಡವಾಯಿತು, ಬೇಗ ಬಾ. ನಾನು ಬಲಿಗೆ ಕರೆದುಕೊಂಡು ಹೋಗಲಿಲ್ಲ ಎಂದರೆ ನನ್ನ ಅಮ್ಮ ಬೈಯುತ್ತಾಳೆ. ನಿಲ್ಲು! ಯಾರು ನೀನು? ನಾನು ಘಟೋತ್ಕಚ. ನೀನು ಯಾರು? ನಾನು ಮಧ್ಯಮ, ಪಾಂಡವರಲ್ಲಿ ಮಧ್ಯಮ. ಓ, ನೀನು ಮಧ್ಯಮಾನಾ? ಪ್ರಭು ನೀವು ಯಾರು? ನಾನು ಬಲಿಗೆ ಹೋಗಲು ಸಿದ್ಧನಾಗಿದ್ದೇನೆ, ನೀವು ಹೋಗಿ. ಇಲ್ಲ, ನಾನೇ ಹೋಗುತ್ತೇನೆ. ನಿಮ್ಮ ತಾಯಿಗೆ ನಾನು ಪ್ರಮಾಣ ಮಾಡುತ್ತೇನೆ. ಆ? ನಿಮ್ಮನ್ನು ನಾನು ಕರೆದುಕೊಂಡು ಬರುತ್ತೇನೆ. ಯಾರು ಬಲಿಗೆ ಬನ್ನಿ ಬೇಗ. ಓ, ಅಷ್ಟು ಬಲಶಾಲಿಯಾ? ಹೌದು, ನಾನು ನಮ್ಮಪ್ಪನಂತೆಯೇ ಬಲಶಾಲಿ. ಆಯ್ತು, ನಿನ್ನ ತಂದೆ ಯಾರು? ನನ್ನ ತಂದೆಯ ಹೆಸರು ನಿನಗೇಕೆ ಹೇಳಬೇಕು? ಹಂಗಿದ್ರೆ ತಂದೆ ಇಲ್ಲವಾ? ನನ್ನ ತಂದೆಯ ಬಗ್ಗೆ ಮಾತಾಡಬೇಡ ನೀನು. ಮಾತಾಡಿದ್ರೆ ಏನಾಗುತ್ತೆ? ಮಾತಾಡಿದ್ರೆ ನಿನ್ನನ್ನು ತುಂಡು ತುಂಡು ಹಾಕಿ ಕತ್ತರಿಸಾಕ್ತೀನಿ. ಅಷ್ಟು ಬಲಶಾಲಿ ಆದರೆ ನನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗು. ಹೌದಾ? ಸಿದ್ಧನಾಗು. ಬಲಶಾಲಿ ಆಗಿದ್ದೀಯಾ? ಈಗ ನನ್ನ ಶಕ್ತಿ ನೋಡು. ಅಯ್ಯೋ, ನಾನು ಸೋತೆ ಹೋದೆ. ನನ್ನ ಶಕ್ತಿಯೆಲ್ಲ ಎಲ್ಲಿ ಹೋಯಿತು? ಆಹಾ, ನನ್ನ ಮಂತ್ರಜಾಲವನ್ನು ಉಪಯೋಗಿಸುತ್ತೇನೆ. ತಗೋ. ಅಯ್ಯೋ, ನಾನು ಬಂದೆ ಆಗಿದ್ದೇನೆ. ನೋಡಿದೆ ನನ್ನ ಶಕ್ತಿಯನ್ನು? ಈಗ ನನ್ನ ಶಕ್ತಿ ನೋಡು. ನೀನು ಯಾರು? ಇವನನ್ನ ನಾನು ಸೋಲಿಸಿದ್ದೇನೆ. ಈತ ಮಾತ್ರ ಸಿಗುತ್ತಾನೆ. ಇವನನ್ನ ತಾಯಿ ನಾನು ನೋಡಬೇಕು. ನಿನ್ನ ತಾಯಿ ಯಾರು? ನನ್ನ ತಾಯಿ ಹಿಡಿಂಬಾದೇವಿ. ಏನು? ಹಿಡಿಂಬಾದೇವಿನ? ನನ್ನನ್ನ ಬಂಧಿಸು. ನಾನು ನಿಜವಾಗಲೂ ನಿಮ್ಮನ್ನ ಬಂಧಿಸಲೇ? ಹೌದು. ಈಗ ನೀನು ಹೋಗು, ನಿಮ್ಮ ತಾಯಿ ಕಾಯುತ್ತಿದ್ದಾರೆ. ದೇವಿ, ಇನ್ನೂ ನಿನ್ನ ಮಗ ಘಟೋತ್ಕಚ ಬಲಿಯನ್ನು ತರಲಿಲ್ಲ. ಸಮಯ ಮೀರುತ್ತಿದೆ. ಇಲ್ಲ ಇಲ್ಲ, ನನ್ನ ಮಗ ಘಟೋತ್ಕಚ ಬಲಿಯನ್ನು ತಂದೆ ತರುತ್ತಾನೆ. ಈ ವರ್ಷವೂ ಸಹ ಶಾಪದಲ್ಲೇ ಕಳೆಯಬೇಕೆ? ಈ ವರ್ಷವೂ ರೋಗದಲ್ಲೇ ಬೀಳ್ಬೇಕೆ? ಅಮ್ಮ, ನಾನು ಬಂದಿದ್ದೇನೆ. ಹೇಗೆ ಇಷ್ಟು ತಡವಾಯಿತು? ಇವನು ನನ್ನನ್ನೇ ಸೋಲಿಸಿಬಿಟ್ಟ. ಹೌದೇ? ಇವನು ನನ್ನ ಮಂತ್ರಜಾಲೆಯನ್ನು ತೆಗೆಸಿಕೊಂಡ ಬಿಟ್ಟ. ಹೌದೇ? ಆತ ಯಾರು ಅಂತ ನೋಡೋಕೆ ಮುಸ್ಕನ್ನ ತೆಗಿ. ನಮ್ಮನ್ನು ಕ್ಷಮಿಸಿ ಬಿಡಿ. ಅಮ್ಮ, ನೀನು ಯಾಕೆ ಇವರ ಹತ್ರ ಕ್ಷಮೆಯನ್ನು ಕೇಳುತ್ತಿದ್ದೀಯಾ? ಇವರು ಯಾರು ಸಾಮಾನ್ಯರೂ ಅಲ್ಲ. ನಿಮ್ಗೆ ಜನ್ಮ ಕೊಟ್ಟಿದ್ದ ತಂದೆ. ನನ್ನನ್ನು ಕ್ಷಮಿಸಿ ಬಿಡಿ. ಎದ್ದೇಳು, ನೀನು ನನ್ನಷ್ಟೇ ಬಲಶಾಲಿಯಾಗಿದ್ದೀಯಾ? ಕಾಡಿನ ಜನರು ಕಾಡಿನ ಪ್ರಾಣಿಗೆ ತಿನ್ನೋದು ಸಹಜ, ಆದರೆ ಮನುಷ್ಯನ ಬಲಿ ಕೊಡೋದು ಅಪರಾಧ. ಈ ಅಪರಾಧವನ್ನು ಈಗಲೇ ನಿಲ್ಲಿಸಬೇಕು. ಇದು ಭೀಮಸೇನ ಮಹಾರಾಜರ ಆಜ್ಞೆ. ಭೀಮಸೇನ ಮಹಾರಾಜರಿಗೆ ಜಯವಾಗಲಿ. ಭೀಮಸೇನ ಮಹಾರಾಜರಿಗೆ ಜಯವಾಗಲಿ. Wow, that was absolutely fantastic. The acting, the expression, and the message was so captivating. Yes, absolutely. Give a big round of applause for our brilliant actors who brought the story into life. Thank you for being
mesmerizing dance performance by the students of Class 5B. Get ready to be enchanted by their graceful moves and vibrant energy. Let's welcome them with a huge round of applause. Wow, what a wonderful concept of water. That was truly spectacular. The energy, coordination and expressions were just simply amazing. Absolutely. Let's give another round of applause for fabulous dancers to their outstanding performance. Next up, we have something very special coming up. One more dance performance from grade 6B. Let's give them a warm welcome. Today's the day, prepare for the challenge. Been waiting so long, together we're stronger, aim for the goal. Get ready to fight, we never give up, no. Been waiting so long, together we're stronger than ever before. ನಾವು ಬೀಳಲ್ಲ ತಲೆ ಬಾಗ್ಸಲ್ಲ ಮುನ್ನುಗ್ಗಿ ಆಡ್ತೀವಿ ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ ನಾವು ಸೋಲಲ್ಲ ಹಿಂದೆ ಸರಿಯಲ್ಲ ಎದೆ ತಟ್ಟಿ ನಿಲ್ತೀವಿ ಇದು ರೆಡ್ ಅಂಡ್ ಗೋಲ್ಡ್ ಆಗ್ತಾರೆ ಬೋಲ್ಡ್ ನಮ್ಮೆದುರಿಗೆ ನಿಂತರೆ
side. Just close your eyes, lose track of the others. Burning desire can't beat the fire. We are who we are. We'll give them a night to remember. Yeah. Count all of the stars that's shining for us. We are who we are. गिरेंगे नहीं, झुकेंगे नहीं, चलो अब हम खेलेंगे साथ मिलकर रात भर हम लड़ेंगे जान से. हारेंगे नहीं, डरेंगे नहीं, सपना अब है बस साथ मिलकर रात भर हम लड़ेंगे जान से. Cause no one's game on, oh yeah, yeah. They're never gonna break us down. If it all goes crashing down tonight, I'll meet you on the other side. Cause no one's game on, oh yeah, yeah. They're never gonna take our crown. If it all goes crashing down tonight, my team's already by my side. Wow, what an excellent performance. Yes, indeed. Thank you for showcasing the richness of our culture through your dance. Let's give a big round of applause to them. As we come to the end of today's assembly, we would like to thank everyone who made this morning wonderful. I would like to give a big thank you to Chairman Chaitanya sir, Principal Joyita ma'am and Anita ma'am for this opportunity, and Vinay sir, Prithvi TG sir and Prithvi BR sir for constant support and guidance. Thank you for all the performers for your hard work and dedication. You truly made today's assembly special. And of course, thank you audience for your encouragement and applause. Wishing you all a great day ahead. Stay happy and keep smiling. Thank you. Thank you.